ಹೊರಗಿನ ಬ್ರಹ್ಮ ಬೇರೆ ಅಲ್ಲ, ಬ್ರಹ್ಮಾಂಡ ಬೇರೆ ಅಲ್ಲ, ನನ್ನ ಶರೀರದ ಒಳಗಿರುವ ಬ್ರಹ್ಮಾಂಡ ಬೇರೆ ಅಲ್ಲ, ಎರಡೂ ಒಂದೇ ಶಕ್ತಿ. ಆದ್ದರಿಂದ ಅಣುರೇಣು ತುನ್ನಕಾಷ್ಟದಲ್ಲಿರೋದು ಒಂದೇ ಶಕ್ತಿ, ಗ್ರಹತಾರ ನಕ್ಷತ್ರಾದಿಗಳಲ್ಲಿರೋದು ಒಂದೇ ಶಕ್ತಿ. ಹೊರಗಡೆ ಪಂಚಭೂತಗಳಿರುತ್ತೆ, ಇದೇ ಶರೀರದಲ್ಲಿ ಪಂಚಭೂತಗಳಿರುತ್ತೆ. ಹೊರಗಡೆ ಪಂಚಭೂತಗಳ ಶಕ್ತಿ ಇರುತ್ತೆ, ಹಾಗೆ ಒಳಗಡೆನೂ ನಮ್ಮ ಶರೀರದಲ್ಲೂ ಕೂಡ ಪಂಚಭೂತಗಳ ಶಕ್ತಿ ಇರುತ್ತೆ. ಹೊರಗಡೆ 33 ಕೋಟಿ ದೇವತೆಗಳ ತತ್ವ ಇರುತ್ತೆ, ಅದೇ ರೀತಿ ನಮ್ಮ ಶರೀರದ ಒಳಗೂ ಕೂಡ ದೇವತಾ ಶಕ್ತಿಗಳ ತತ್ವ ಇರುತ್ತೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ, ಇದನ್ನೇ ನಾಗ ಸೃಷ್ಟಿ ಅಂತೀವಿ. ಅಂದರೆ ಓಂ ಶಾಂತಿ. ವೀಕ್ಷಕರೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಾಗ ಸೃಷ್ಟಿ ಚಾನಲ್ಗೆ ನಿಮಗೆ ಸ್ವಾಗತ. ಸೃಷ್ಟಿ, ಸ್ಥಿತಿ, ಲಯ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಇದು. ಜಗತ್ತಿನಲ್ಲಿ ಏನೆಲ್ಲ ಹುಟ್ಟುತ್ತೆ, ಏನೆಲ್ಲ ಇರುತ್ತೆ, ಏನೆಲ್ಲ ನಾಶ ಆಗುತ್ತೆ, ಇದ್ರ ಬಗ್ಗೆ ಎಲ್ಲರಿಗೂ ಒಂದು ಅರಿವಿದೆ. ಅರಿವಿದ್ದು ಕೂಡ ತಮ್ಮ ಬೆನ್ನಿಂದಲೇ ಸಾವಿರುತ್ತೆ. ಬೆನ್ನಿಂದಲೇ ಸಾವು ಹಿಂಬಾಲಿಸ್ತಾ ಬರುತ್ತೆ. ಅದರ ಬಗ್ಗೆ ಯಾರಿಗೂ ಅರಿವಿಲ್ಲ. ಯಾರೋ ಒಬ್ಬೊಬ್ಬ ನಿಮ್ಮಂಥ ಜ್ಞಾನಿಗಳು ಅದರ ಬಗ್ಗೆ ಅರ್ಥಕೊಂಡು ಒಳ್ಳೆಯ ಮಾರ್ಗದಲ್ಲಿ ಹೋಗ್ಬೇಕಂತ ಬಯಸ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಇರೋದು, ಈ ಸೃಷ್ಟಿಯನ್ನು ಯಾರು ಮಾಡಿದ್ರು, ಯಾರು ನಡೆಸ್ತಾರೆ, ಯಾರು ನಾಶ ಪಡಿಸ್ತಾರೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಧರ್ಮದಲ್ಲಿ ಒಂದೊಂದು ಕತೆ ಕಟ್ತಾರೆ, ಒಂದೊಂದು ಕತೆ ಹೇಳ್ತಾರೆ. ಅದಕ್ಕೆ ಸಾಕಷ್ಟು ಪುರಾಣಗಳು. ಆದರೆ ಯಾವುದನ್ನು ನಂಬೋದು, ಯಾವುದನ್ನು ಬಿಡೋದು, ಇದು ಸಮಸ್ಯೆ, ಗೊಂದಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗೆ ಯಾವುದೂ ಕ್ಲಾರಿಟಿ ಇಲ್ಲ. ಒಬ್ಬೊಬ್ಬ ಗುರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾನೆ. ಒಂದು ಶಿವಪುರಾಣದಲ್ಲಿ ಒಂದು ಹೇಳುತ್ತೆ, ವಿಷ್ಣು ಪುರಾಣದಲ್ಲಿ ಒಂದು ಹೇಳುತ್ತೆ, ಶಕ್ತಿ ಪುರಾಣದಲ್ಲಿ ಒಂದು ಹೇಳುತ್ತೆ. ಆ ಧರ್ಮದಲ್ಲಿ ಒಂದು ಹೇಳ್ತಾರೆ, ಈ ಧರ್ಮದಲ್ಲಿ ಒಂದು ಹೇಳ್ತಾರೆ, ಇನ್ನೊಂದು ಧರ್ಮದಲ್ಲಿ ಇನ್ನೊಂದು ಹೇಳ್ತಾರೆ. ಸೃಷ್ಟಿ ಹಿಂಗಾಯಿತು, ಲಯ ಹಂಗಾಯಿತು, ಮಧ್ಯದಲ್ಲಿ ಹಿಂಗೆಲ್ಲ ನಡೆಯುತ್ತಲ್ಲ, ಇದು ನಮ್ಮ ಕಣ್ಮುಂದೆ ನಡೆಯುತ್ತಲ್ಲ, ಇದು ಭ್ರಮೆ, ಭ್ರಾಂತಿ, ಮಾಯೆ ಅಂತಾರೆ. ಅವರವರ ಹಾವಭಾವ, ಅವರವರ ಕಲ್ಪನೆ, ಅವರವರ ಕಪೋಲ ಕಲ್ಪಿತ ಕಥೆಗಳು. ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ತೀವಿ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸರಿ? ಈ ಸೃಷ್ಟಿಯನ್ನು ಯಾರು ಮಾಡಿದ್ರು, ಯಾರು ನಡೆಸ್ತಾ ಇದ್ದಾರೆ, ಯಾರು ನಾಶ ಪಡಿಸ್ತಾರೆ, ಇವತ್ತಿಗೂ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇಲ್ಲದೆ ಎಲ್ಲರೂ ಬರ್ತಾರೆ, ಉಪನ್ಯಾಸ ಕೊಡ್ತಾರೆ, ವೇದಾಂತ ಕೊಡ್ತಾರೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಅದನ್ನು ಕೇಳಿಸ್ಕೊಂಡವರು, ಆ ಗುರುಗಳನ್ನು ಫಾಲೋ ಮಾಡೋರು, ಅಭಿಮಾನಿಗಳು, ಭಕ್ತರು, ಶಿಷ್ಯರು ತಮ್ಮ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನೇ ಹೇಳ್ಕೊಂಡು ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ. ಅವರ ಅನುಯಾಯಿಗಳು ಅದನ್ನು ಕಲ್ಕೋತಾರೆ. ನೋಡಿ, ಬ್ರಹ್ಮಜ್ಞಾನ ಅಂದರೆ ಇಲ್ಲಿ ಏನು ಗ್ರಂಥಗಳಿದೆ, ಏನು ಪುಸ್ತಕಗಳಿದೆ, ಏನು ಗುರುಗಳಿದ್ದಾರೆ, ಅವರೆಲ್ಲ ಹೇಳ್ತಾರಲ್ಲ, ಇದು ಬ್ರಹ್ಮಜ್ಞಾನ ಅಲ್ಲವೇ ಅಲ್ಲ. ಬ್ರಹ್ಮ ಸೃಷ್ಟಿ, ಇದು ಬ್ರಹ್ಮ ಸೃಷ್ಟಿ. ಈ ಬ್ರಹ್ಮಲೋಕವನ್ನು ಬ್ರಹ್ಮ ಸೃಷ್ಟಿ ಅಂತಾರೆ. ಸೃಷ್ಟಿ ಮಾಡಿದವರು ಬ್ರಹ್ಮ ಅಂತಾರೆ. ಇದು ಬ್ರಹ್ಮಾಂಡ, ಬ್ರಹ್ಮಲೋಕ. ಬ್ರಹ್ಮನು ಸೃಷ್ಟಿ ಮಾಡಿದ ಈ ಗ್ರಹಗಳು, ನಕ್ಷತ್ರಗಳು, ಈ ಭೂಮಿ, ಆಕಾಶ ಎಲ್ಲವೂ. ಇದರಲ್ಲಿ ಒಂದು ಸಣ್ಣ ಕ್ರಿಮಿಕೀಟದಿಂದ, ಸಣ್ಣ ಇರುವೆಯಿಂದ, ಸೊಳ್ಳೆ ತಿಗಣೆಯಿಂದ, ಒಂದು ಇಲಿ ಮರಿಯಿಂದ, ಕೀಟಾದಿಗಳು, ಪತಂಗಗಳು, ಚಿಟ್ಟೆಗಳು, ಇಲಿ ಮರಿಯಿಂದ, ಸಣ್ಣ ಸಣ್ಣ ಗುಬ್ಬಚ್ಚಿ ಪಕ್ಷಿಗಳಿಂದ, ಒಂದು ಮೊಲದಿಂದ, ಒಂದು ಕೋಳಿ ಕೊಕ್ಕ ಅಂತೀವರಲ್ಲ, ಕೊಕ್ಕರೆ, ಬಾತು, ಗರುಡ, ರಣಹದ್ದು, ನವಿಲು ಇತ್ಯಾದಿ ಪಕ್ಷಿಗಳಿಂದ, ನಾಯಿ, ನರಿ, ತೋಳ, ಚಿರತೆ, ಸಿಂಹ, ಕರಡಿ, ಕುರಿ, ಮೇಕೆ, ಹಸು ಇತ್ಯಾದಿ ಪ್ರಾಣಿಗಳಿಂದ, ಎಲ್ಲ ಗ್ರಹಗಳ, ಎಲ್ಲ ಲೋಕಗಳ ಅಧಿಪತಿ ಆ ಮಹಾದೇವ, ದೇವಾದಿದೇವ, ಸ್ಥಿತಿಕರ್ತ ಆ ಶ್ರೀಮನ್ನಾರಾಯಣ, ಸೃಷ್ಟಿಕರ್ತ ಬ್ರಹ್ಮಾಜಿ ಅಂತೀವಿ. ತ್ರಿಮೂರ್ತಿಗಳು, ತ್ರಿಮಾತೆಯರು ಅಂತೀವಿ. ಇದು ಬ್ರಹ್ಮಲೋಕ, ಬ್ರಹ್ಮ ಸೃಷ್ಟಿ ಮಾಡಿದ್ದು ಅಂತೀವಿ.
ಆದರೆ ಇದು ನಾಗ ಸೃಷ್ಟಿ. ಹಾಗಾದರೆ ಯಾವುದು ನಾಗ ಸೃಷ್ಟಿ? ಇದನ್ನು ಯಾರು ಸೃಷ್ಟಿ ಮಾಡಿದ್ರು? ನಾಗ ಸೃಷ್ಟಿ ಅಂದರೆ ಬ್ರಹ್ಮ ಸೃಷ್ಟಿಗೆ ಪ್ರತಿರೂಪ. ಬ್ರಹ್ಮ ಸೃಷ್ಟಿಗೆ ಪ್ರತಿರೂಪ. ಅದು ಹೇಗೆ ಪ್ರತಿರೂಪ? ಆ ಪ್ರತಿರೂಪದ ಸೃಷ್ಟಿಕರ್ತ ಸುಬ್ರಹ್ಮಣ್ಯ, ಬಾಲಸುಬ್ರಹ್ಮಣ್ಯ, ಪತಂಜಲಿ, ಶ್ರೀರಾಮಚಂದ್ರ ಪ್ರಭು ತಮ್ಮ ಲಕ್ಷ್ಮಣದೇವ, ಇಡೀ ಜಗತ್ತಿಗೆ ಯೋಗ ಗುರು ಪತಂಜಲಿ, ಇವರೇ ನಾಗಸೃಷ್ಟಿ ಸೃಷ್ಟಿಕರ್ತರು. ಓಂ ಆದಿಶೇಷ ಶಕ್ತಿ ನಾಗರಸ್ವಾಮಿ, ತಿರುಮಲ, ಶ್ರೀನಿವಾಸ, ವೆಂಕಟಾಚಲ, ಆದಿಶೇಷ, ಅನಂತ ಪದ್ಮ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಈತನೇ ನಾಗಸೃಷ್ಟಿಯ ಸೃಷ್ಟಿಕರ್ತ. ನಾಗಸೃಷ್ಟಿ ಹೇಗಾಗುತ್ತೆ? ಬ್ರಹ್ಮ ಸೃಷ್ಟಿ ಹೇಗಾಯಿತು ಅಂತ ನೀವೆಲ್ಲ ಪುರಾಣಗಳಲ್ಲಿ ಕಥೆಗಳಲ್ಲಿ ಕೇಳಿರ್ತೀರ. ಆದರೆ ನಾಗಸೃಷ್ಟಿ ಹಾಗಲ್ಲ. ಪ್ರತಿ ಒಂದು ಸಣ್ಣ ಕಣದಲ್ಲಿ ನಾಗಾಂಶ ಇರುತ್ತೆ. ಒಂದು ಸಣ್ಣ ಕಣದಲ್ಲಿ ನಾಗಾಂಶ ಇರುತ್ತೆ. ಅದರಿಂದ ಒಂದು ಸಣ್ಣ ಎಲೆ ಮೇಲೆ ನೋಡ್ರಿ, ನಾಗಸರ್ಪದ ಒಂದು ಚಿತ್ರಗಳಿರುತ್ತೆ. ಅದೇ ಮಾನವ ಶರೀರ, ಜೀವರಾಶಿಗಳ ಶರೀರದಲ್ಲಿ DNA ಅಂತ ಇರುತ್ತೆ. ಆ DNA ಹೆಂಗಿರುತ್ತೆ? ಜೋಡಿ ಸರ್ಪಗಳಾಗಿ ಇರುತ್ತೆ. ಒಂದು ಮಾನವ ಶರೀರದಲ್ಲಿ ಮೂಲಾಧಾರ ಚಕ್ರದಿಂದ ಸಹಸ್ರಾರು ಚಕ್ರವರೆಗೂ 7 ಚಕ್ರಗಳು, ಅಂದರೆ 7 ಭಾಗಗಳನ್ನಾಗಿ ಮಾಡಲಾಗುತ್ತೆ. ಒಂದು ಶರೀರದಲ್ಲಿ ಇಡ, ಪಿಂಗಳ, ಸುಷುಮ್ನ ಅಂತ ನಾಡಿಗಳಿರುತ್ತೆ. ಅದು ನಮ್ಮ ಬೆನ್ನುಮೂಳೆಯ ಕೊನೆಯ ಭಾಗ ಕೆಳಗಡೆ ಇರುತ್ತೆ. ಅಲ್ಲಿ ನಾಗಸರ್ಪದ ಶಕ್ತಿ ಇರುತ್ತೆ. ಆದಿಶೇಷ ಶಕ್ತಿ, ಮಹಾಶಕ್ತಿ, ಶೇಷನಾಗನ ಶಕ್ತಿ ಇರುತ್ತೆ. ಅದು ಇಡ, ಪಿಂಗಳ, ಸುಷುಮ್ನ ಮೂಲಕ ಮೇಲುಗಡೆಗೆ ಏರುತ್ತೆ. ಶರೀರದಿಂದ ಮೇಲುಗಡೆಗೆ, ಕೆಳಗಡೆಯಿಂದ ಮೇಲುಗಡೆಗೆ ಇರುತ್ತೆ. ಅಂದರೆ ಬೆನ್ನುಮೂಳೆಯ ಕೆಳಭಾಗದಿಂದ ಬೆನ್ನುಮೂಳೆಯ ಮೇಲ್ಭಾಗ, ತಲೆಯ ಮೇಲೆ ಸಹಸ್ರಾರು ಬ್ರಹ್ಮ ರಂಧ್ರ ಅಂತೀವಿ, ಅಲ್ಲಿಗೆ ಇರುತ್ತೆ. ನಮ್ಮ ತಲೆಯ ನೆತ್ತಿ ಮೇಲೆ ಇರುತ್ತೆ. ಈ ಒಂದು ಶಕ್ತಿಯನ್ನು ನಾವು ನಾಗಶಕ್ತಿ, ಕುಂಡಲನಿ ಶಕ್ತಿ, ಸಪ್ತ ಚಕ್ರಗಳ ಶಕ್ತಿ ಈ ರೀತಿ ಹೇಳ್ತೀವಿ. ಇದೇ ಶಕ್ತಿ ಹೊರಗಡೆ ಇರುತ್ತೆ. ಸಕಲ ಗ್ಯಾಲಾಕ್ಷಿ ಪಥಗಳು, ಗ್ರಹತಾರ, ನಕ್ಷತ್ರಾದಿಗಳು ಎಲ್ಲದಕ್ಕೂ ಆಧಾರಭೂತವಾಗಿರುತ್ತೆ. ಭಾರತ ದೇಶದ ಹಿಮಾಲಯ ಪರ್ವತ ನೋಡಿ, ಬೆನ್ನುಮೂಳೆ ಥರ ಇರುತ್ತೆ. ನಮ್ಮ ಬೆನ್ನುಮೂಳೆ ಶರೀರದಲ್ಲಿರುತ್ತೆ. ಭಾರತ ದೇಶದ ಆ ಒಂದು ಮೇಲ್ಗಡೆ ಬೆನ್ನುಮೂಳೆ ಇರುತ್ತೆ, ಹಿಮಾಲಯ ಪರ್ವತ ಇರುತ್ತೆ. ಅದೇ ರೀತಿ ಗ್ಯಾಲಾಕ್ಷಿ ಪಥ ನೋಡಿ, ನಮ್ಮ ಕಣ್ಣುಗಳು ಶರೀರದಲ್ಲಿ ಹೇಗಿರುತ್ತೆ ಅದೇ ಥರ ಗ್ಯಾಲಾಕ್ಷಿ ಪಥ ಇರುತ್ತೆ. ಆಕಾಶದಲ್ಲಿ ನಕ್ಷತ್ರಗಳು ಹಂಗೆ ಇರುತ್ತೆ. ಅದೇ ನಮ್ಮ ಗೆರೆಗಳು, ಕೈಗಳಲ್ಲಿ ಗೆರೆಗಳಿರುತ್ತೆ. ಶಂಖಚಕ್ರ ಇತ್ಯಾದಿ ಬೆರಳುಗಳಲ್ಲಿ ಮುದ್ರೆಗಳಿರುತ್ತೆ. ಹಾಗೆ ಕಾಲುಗಳಲ್ಲೂ ಇರುತ್ತೆ. ಅದೇ ರೀತಿ ಆಕಾಶದಲ್ಲೂ ಗ್ಯಾಲಾಕ್ಷಿ ಪಥಗಳು ಇರುತ್ತೆ, ರೌಂಡ್ ರೌಂಡ್ ಆಗಿರುತ್ತೆ. ಕೆಲವು ಕಡೆ ಜೋಡಿ ಗ್ಯಾಲಾಕ್ಷಿ ಇರುತ್ತೆ, ಅಂದರೆ ಜೋಡಿ ಸರ್ಪದ ಥರ ಇರುತ್ತೆ. 6, 9, 6, 9 ರೌಂಡ್ ಹಾಕ್ಕೊಂಡಿರುತ್ತಲ್ಲ, ಆ ರೀತಿ ಆಕಾಶದಲ್ಲಿರುತ್ತೆ. ಅದನ್ನು ಗ್ಯಾಲಾಕ್ಷಿ ಪಥ ಅಂತೀವಿ. 6, 9 ಅಂದರೆ 2 ಜೋಡಿ ಸರ್ಪ ಆ ರೀತಿ ಇರುತ್ತೆ. 2 ಜೋಡಿ ಸರ್ಪ, 2 ನಾಗಮಣಿ, ಅವೆರಡೂ ಒಂದಾದರೆ ನಾಗಮಣಿಗಳು, ಒಂದು ಅದ್ಭುತವಾದ ಶಕ್ತಿ ಬರುತ್ತೆ ಆ ಮಣಿಗೆ. 2 ಜೋಡಿ ಸರ್ಪದಿಂದ 2 ಮಣಿಗಳು, ನಾಗಮಣಿಗಳು, ಒಂದು ಮಣಿ ಆದರೆ ಅಂದರೆ ಆತ್ಮಶಕ್ತಿ. ಅದು ಜಡರೂಪ ಅಲ್ಲ ಮಣಿಗಳು, ನಾಗಮಣಿಗಳು. ಅವು ಸೂಕ್ಷ್ಮ ರೂಪ, ಶಕ್ತಿ ರೂಪ. ಇವಾಗ ಬೆಂಕಿ ಇರುತ್ತೆ, ಬೆಂಕಿಯನ್ನು ನಾವು ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಆದರೆ ಅದು ಸುಡುತ್ತೆ. ಹಾಗೆ ನಾಗಮಣಿಗಳು ಆತ್ಮಶಕ್ತಿ, ದಿವ್ಯಶಕ್ತಿ. ಅವನ್ನ ಇಟ್ಕೊಳ್ಳೋಕ್ಕಾಗಲ್ಲ, ಆದರೆ ಕಾಣುತ್ತೆ, ಅವಿಗೆ ಶಕ್ತಿ ಇರುತ್ತೆ. ಈಗ 2 ಸ್ಪೀಕರ್ ಮ್ಯಾಗ್ನೆಟಿಂಗ್ 2 ಪೀಸ್ಗಳು ನೀವು ಇಟ್ಟಾಗ ಅವು ಆಕರ್ಷಣೆ ಮಾಡ್ತವೆ ಅಥವಾ ವಿಕರ್ಷಣೆ ಮಾಡ್ತವೆ, ಆದರೆ ಅಲ್ಲೊಂದು ಶಕ್ತಿ ಇರೋದು ನಿಮ್ಗೆ ಗೊತ್ತಾಗುತ್ತೆ. ಮ್ಯಾಗ್ನೆಟಿಂಗಲ್ಲಿ, ಮ್ಯಾಗ್ನೆಟ್ ಪೀಸ್ಗಳಲ್ಲಿ, ಅಥವಾ ಯಾವುದಾದ್ರೂ ಹಾಳಾಗಿರೋ 2 ಸ್ಪೀಕರ್ಗಳು ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಲೌಡ್ ಸ್ಪೀಕರ್ದು. ಆದರೆ ಶಕ್ತಿ ಗೊತ್ತಾಗುತ್ತೆ. ಆ ಶಕ್ತಿಯನ್ನು ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಮ್ಯಾಗ್ನೆಟಿಕ್ ಫೀಲ್ಡು ಅದನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಕರೆಂಟ್ ಇರುತ್ತೆ, ವೈರ್ ಒಳಗಡೆ ಇರುತ್ತೆ, ಆದರೆ ಆ ಕರೆಂಟ್ನ ನಾವು ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಆದರೆ ಅದು ನಮ್ಮ ಶಾಕ್ ಹೊಡೆಯುತ್ತೆ.
ಹಾಗೆ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ, ಒಂದು ಮೊಬೈಲಿಂದ ಟವರ್ಗೆ ಸಿಗ್ನಲ್ಗಳು ಹೋಗುತ್ತೆ. ಆದರೆ ಆ ಸಿಗ್ನಲ್ನ ನಾವು ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ಇರೋದು ನಿಜ, ಅವೆಲ್ಲ ಇರೋದು ನಿಜ. ಹಾಗೆ ನಾಗಮಣಿಗಳು ಇರೋದು ನಿಜ, ನಾಗಸರ್ಪಗಳಲ್ಲಿ ಇರೋದು ನಿಜ. ಆದರೆ ಅದನ್ನ ಹಿಡ್ಕೊಳಕ್ಕಾಗಲ್ಲ, ಕಣ್ಣಿಗೂ ಕಾಣಲ್ಲ. ಒಂದು ವೇಳೆ ಕಣ್ಣಿಗೆ ಕಾಣಲೇಬೇಕಂದ್ರೆ ಯಾರೋ ಒಬ್ಬ ಮಹಾತ್ಮರು, ಯಾರೋ ಒಬ್ಬ ಜಗನ್ಮಾತೆ, ಒಳ್ಳೆಯವಳು, ಮಹಾನುಭಾವ ಅಂಥವ್ರಿಗೆ ಮಾತ್ರ ಆ ನಾಗಮಣಿ ನೀಟಾಗಿ ಕಾಣುತ್ತೆ. ಅವ್ರ ಕೈಯಲ್ಲಿ ಕೂಡ ಹಿಡ್ಕೋಬೋದು. ಅದೊಂದು ಆತ್ಮಶಕ್ತಿ, ಮಹಾನ್ ಶಕ್ತಿ ಇರುತ್ತೆ. ಅವು ಎರಡು ಮಹಾನ್ ಶಕ್ತಿಗಳು, ಎರಡು ಸರ್ಪಗಳ ಎರಡು ಮಹಾನ್ ಶಕ್ತಿಗಳು ಒಂದಾದರೆ ಒಂದು ಮಹಾನ್ ಶಕ್ತಿ ಆಗುತ್ತೆ. ಅದೇ ಆದಿಶೇಷ ಶಕ್ತಿ. ಆ ಒಂದು ಮಣಿಯಿಂದ ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡ್ಬೋದು. ಒಬ್ಬ ವ್ಯಕ್ತಿ ಹೇಗಿರ್ತಾನೋ ಅವರ ಪ್ರತಿರೂಪ ಅವ್ರ ಥರನೇ ಇನ್ನೊಬ್ಬರನ್ನೆಲ್ಲ ಮತ್ತೊಬ್ಬರನ್ನೆಲ್ಲ ನೂರಾರು ಜನ, ಸಾವಿರಾರು ಜನ ಸೃಷ್ಟಿ ಮಾಡ್ಬೋದು. ಅಂದರೆ ಸೃಷ್ಟಿಗೆ ಸೃಷ್ಟಿ. ಯಾರೋ ಒಬ್ಬ ಮನುಷ್ಯ ಇರ್ತಾನೆ, ಅವನ ಥರನೇ ಇರೋರನ್ನ, ಅವನಷ್ಟೇ ಹೈಟು, ಅವನಷ್ಟೇ ತೂಕ, ಅವನಷ್ಟೇ ಕ್ಯಾರೆಕ್ಟರ್ನ ನಾವು ಬೇರೆಯವ್ರನ್ನ ಡೂಪು ಅಂದರೆ ಕಾಪಿ ತಯಾರು ಮಾಡ್ಬೋದು, ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡ್ಬೋದು. ಆದರೆ ಕುಂಡಲಿನಿ ಸಾಧನೆಯಲ್ಲಿ ಯಾರು ಸಾಧನೆ ಮಾಡಿರ್ತಾರೆ, ಮೂಲಾಧಾರದಿಂದ, ಸ್ವಾಧಿಷ್ಠಾನದಿಂದ, ಮಣಿಪುರ ಚಕ್ರದಿಂದ, ಅನಾಹತ ಚಕ್ರದಿಂದ, ವಿಶುದ್ಧ ಚಕ್ರದಿಂದ, ಆಜ್ಞಾ ಚಕ್ರದಿಂದ ಸಹಸ್ರಾರಿಗೆ ಯಾರು ತಮ್ಮ ಶಕ್ತಿಯನ್ನು ಛೇದಿಸಲ್ಪಟ್ಟಿರ್ತಾರೆ ಅಂದರೆ ಸಕ್ಸಸ್ ಆಗಿರ್ತಾರೆ, ಅವರಿಗೆ ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಅವ್ರನ್ನ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರೂಪರು, ಪರಬ್ರಹ್ಮ ಸ್ವರೂಪರು ಅಂತ ಕರಿತೀವಿ. ಈ ಜಗತ್ತಿನಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ, ಸುಬ್ರಹ್ಮಣ್ಯ ಅಂದರೆ ಶ್ರೀ ವೆಳ್ಳಿ ಮಾತಾ, ದೇವಸೇನ ಮಾತಾ, ಕುಮಾರಸ್ವಾಮಿ ಅಂತೀವಿ. ಶ್ರೀ ವೆಳ್ಳಿ ದೇವಸೇನ ಅಂದರೆ ಇಡಾ ಪಿಂಗಳ ನಾಡಿ, ನಮ್ಮ ಬೆನ್ನುಮೂಳೆಯ ಮಧ್ಯಭಾಗದಲ್ಲಿರುತ್ತೆ. ಕೆಳಗಡೆ ಬೆನ್ನುಮೂಳೆಯ ಕೆಳಗಡೆ ಭಾಗದಿಂದ ಮೇಲ್ಭಾಗ, ತಲೆಯ ಮೇಲ್ಭಾಗ, ಶಿರದ ಮೇಲ್ಭಾಗ ಬ್ರಹ್ಮ ರಂಧ್ರ, ಅಲ್ಲಿಂದ ಹಣೆಯ ಮೇಲೆ ಎರಡೂ ಕಣ್ಣುಗಳ ಮಧ್ಯದಿಂದ ಮೂಗಿನ ಕೊನೆಯ ಭಾಗ, ಅಲ್ಲಿವರೆಗೂ ಇಡಾ ಪಿಂಗಳ ಸುಷುಮ್ನ ಇರುತ್ತೆ. ನಮ್ಮ ಕಾಲುಗಳ ಹೆಬ್ಬೆರಳುಗಳಿಂದ ಹಿಡಿದು ನಮ್ಮ ಬೆನ್ನುಮೂಳೆ ಒಳಗೆ, ಅಲ್ಲಿಂದ ಹಿಡಿದು ಮೇಲ್ಭಾಗ ಬ್ರಹ್ಮರಂಧ್ರವರೆಗೂ ಶಕ್ತಿ ಸಂಚಾರ ಆಗುತ್ತೆ. ಅಂದರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಈ ರೀತಿ ಇಂದ್ರಿಯ ಶಕ್ತಿ. ನಮ್ಮ ಮೆದುಳು ಕೆಲಸ ಮಾಡುತ್ತೆ, ಶರೀರದ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತೆ. ಈ ಇಡಾ ಪಿಂಗಳ ಸುಷುಮ್ನ ನಾಡಿಗಳು ಅಂದರೆ ಬಾಲಸುಬ್ರಹ್ಮಣ್ಯ ಸ್ವಾಮಿ, ಹಾಗೆ ಶ್ರೀ ವೆಳ್ಳಿ ಮಾತಾ, ಹಾಗೆ ದೇವಸೇನ ಮಾತಾ. ಶ್ರೀ ವೆಳ್ಳಿ ದೇವಸೇನ ಮಾತಾ ಅಂದರೆ ಇಡಾ ಪಿಂಗಳ, ಸುಷುಮ್ನ ಅಂದರೆ ಬಾಲಸುಬ್ರಹ್ಮಣಿ. ಹಾಗೆ ಸಿದ್ಧಿ ಬುದ್ಧಿ ಗಣೇಶ ಅಂದರೆ ಸಿದ್ಧಿ ಬುದ್ಧಿ ಮಾತೆಯರು ಅಂದರೆ ಇಡಾ ಪಿಂಗಳ ನಾಡಿ. ಸುಷುಮ್ನ ಅಂದರೆ ಗಣಪತಿ. ಹಾಗೆ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ ಅಂದರೆ ಇಡಾ ಪಿಂಗಳ ನಾಡಿ. ಹಾಗೆ ಸುಷುಮ್ನ ಅಂದರೆ ಅನಂತ ಪದ್ಮನಾಭ ಸ್ವಾಮಿ. ಹೀಗೆ ಜೋಡಿ ಯಾರು ದೇವತೆಗಳಿದ್ದಾರೆ ಅವರು ಇಡಾ ಪಿಂಗಳ ಮಾತೆಯರು. ಹಾಗೆ ಸುಷುಮ್ನ ಅಂದರೆ ಆ ದೇವತೆ ಇತ್ಯಾದಿ. ನಾವು ಹೊರಗಡೆ ಪ್ರಪಂಚದಲ್ಲಿ ಪುರಾಣಗಳಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಧರ್ಮದ ದೇವತೆಗಳನ್ನು ನಾವು ನಮ್ಮ ಬೆನ್ನುಮೂಳೆಯಲ್ಲಿರ್ತಕ್ಕಂಥ ಇಡಾ ಪಿಂಗಳ ಸುಷುಮ್ನಾಗೆ ಹೋಲಿಕೆ ಮಾಡ್ಕೋಬೇಕು. ಯಾಕೆಂದರೆ ಮನುಷ್ಯ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ, ನನ್ನಲ್ಲೇ ಬ್ರಹ್ಮ. ಹೊರಗಿನ ಬ್ರಹ್ಮ ಬೇರೆ ಅಲ್ಲ, ಬ್ರಹ್ಮಾಂಡ ಬೇರೆ ಅಲ್ಲ, ನನ್ನ ಶರೀರದ ಒಳಗಿರುವ ಬ್ರಹ್ಮಾಂಡ ಬೇರೆ ಅಲ್ಲ, ಎರಡೂ ಒಂದೇ ಶಕ್ತಿ. ಆದ್ದರಿಂದ ಅಣುರೇಣು ತುನ್ನಕಾಷ್ಟದಲ್ಲಿರೋದು ಒಂದೇ ಶಕ್ತಿ, ಗ್ರಹತಾರ ನಕ್ಷತ್ರಾದಿಗಳಲ್ಲಿರೋದು ಒಂದೇ ಶಕ್ತಿ. ಹೊರಗಡೆ ಪಂಚಭೂತಗಳಿರುತ್ತೆ, ಇದೇ ಶರೀರದಲ್ಲಿ ಪಂಚಭೂತಗಳಿರುತ್ತೆ. ಹೊರಗಡೆ ಪಂಚಭೂತಗಳ ಶಕ್ತಿ ಇರುತ್ತೆ, ಹಾಗೆ ಒಳಗಡೆಯೂ ನಮ್ಮ ಶರೀರದಲ್ಲೂ ಕೂಡ ಪಂಚಭೂತಗಳ ಶಕ್ತಿ ಇರುತ್ತೆ. ಹೊರಗಡೆ 33 ಕೋಟಿ ದೇವತೆಗಳ ತತ್ವ ಇರುತ್ತೆ, ಅದೇ ರೀತಿ ನಮ್ಮ ಶರೀರದ ಒಳಗೂ ಕೂಡ ದೇವತಾ ಶಕ್ತಿಗಳ ತತ್ವ ಇರುತ್ತೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ, ಇದನ್ನೇ ನಾಗ ಸೃಷ್ಟಿ ಅಂತೀವಿ. ಅಂದರೆ ಇಡೀ ಗ್ಯಾಲಕ್ಸಿ ಪಥ 6, 9 2 ಜೋಡಿ ಸರ್ಪದ ಥರ ಇರುತ್ತೆ. ಹಾಗೆ ನಾಗಮಣಿಗಳು ಎರಡೂ ಒಂದಾದರೆ ಒಂದು ಮಣಿಯಾಗಿ ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡ್ತವೆ. ಆದ್ದರಿಂದ ನಮ್ಮ ಶರೀರದಲ್ಲಿರುವ ನಾಗಶಕ್ತಿ, ಆದಿಶೇಷ ಶಕ್ತಿ, ಆ ಶಕ್ತಿ
ಸೃಷ್ಟಿ ಸ್ಥಿತಿ ಲಯವನ್ನು ಮಾಡಬಲ್ಲದು, ಇನ್ನೊಂದು ಲೋಕವನ್ನು ಸೃಷ್ಟಿ ಮಾಡಬಲ್ಲದು. ಈ ಬ್ರಹ್ಮಲೋಕದಲ್ಲಿ ಅಶಿಸ್ತು, ಅನಾಚಾರ, ಅತ್ಯಾಚಾರಗಳು, ದೌರ್ಜನ್ಯ, ದರ್ಪ ಇರುತ್ತೆ ಈ ಬ್ರಹ್ಮಲೋಕದಲ್ಲಿ. ಆದರೆ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಅಂದರೆ ಅಂದರೆ ವಿದ್ಯಾವಂತ, ಜ್ಞಾನಿ, ಶಕ್ತಿಶಾಲಿ, ಶುದ್ಧವಾದವನು, ಗುರುವು ಅಂತ ಅಂದರೆ. ಮಣ್ಯ ಅಂದರೆ ಬ್ರಹ್ಮಣ್ಯ ಅಂದರೆ ಬ್ರಹ್ಮ, ಶುದ್ಧವಾದ ಬ್ರಹ್ಮ. ಶುದ್ಧವಾದ ಬ್ರಹ್ಮನು ಸುಬ್ರಹ್ಮಣ್ಯ ಶುದ್ಧವಾದ ಲೋಕವನ್ನು ಸೃಷ್ಟಿ ಮಾಡಬಲ್ಲ. ಅಂದರೆ ನಾಗ ಅವತಾರ, ವೆಳ್ಳಿ ಮಾತೆ, ಶ್ರೀ ವೆಳ್ಳಿ ಮಾತೆ, ನಾಗಮಾತೆ, ನಾಗಕುಮಾರಿ, ನಾಗಮಾತೆ. ಸುಬ್ರಹ್ಮಣ್ಯನು ನಾಗ ಅವತಾರ ತಾಳಿ ವೆಳ್ಳಿ ಮಾತೆಯನ್ನು ಮದುವೆ ಮಾಡಿಕೊಂಡ. ಆದ್ದರಿಂದ ಸುಬ್ರಹ್ಮಣ್ಯನು ನಾಗರಾಜನ ನಾಗಾಂಶ ಸ್ವರೂಪನು, ಶಿವನ ಪುತ್ರ, ಆದಿಶಕ್ತಿ ಪುತ್ರ. ಅಂದರೆ ಶಿವಪಾರ್ವತಿ ನಾಗ ಅಂಶ ಸಂಭೂತರು, ನಾಗಶಕ್ತಿ ಅವರ ಅಂಶ ಸುಬ್ರಹ್ಮಣ್ಯ. ಈತನೇ ನಾಗ ಸೃಷ್ಟಿ, ಬ್ರಹ್ಮ ಸೃಷ್ಟಿಗೆ ಪ್ರತಿರೂಪ ನಾಗ ಸೃಷ್ಟಿ. ಅಂದರೆ ತನ್ನ ಶ್ರೀ ವೆಳ್ಳಿ ಮಾತಾ ದೇವಸೇನಾ ಮಾತಾ ಶಕ್ತಿಯ ಮೂಲಕ ತಾನು ಯಾವ ಲೋಕವನ್ನಾದರೂ ಸೃಷ್ಟಿ ಮಾಡಬಲ್ಲಂಥ ಶಕ್ತಿ, ಬ್ರಹ್ಮಲೋಕದ ಯಾವ ಪ್ರತಿರೂಪವನ್ನಾದರೂ ಸೃಷ್ಟಿ ಮಾಡಬಲ್ಲಂಥ ಶಕ್ತಿ ಸುಬ್ರಹ್ಮಣ್ಯನಿಗಿರುತ್ತೆ. ಸುಬ್ರಹ್ಮಣ್ಯನೇ ಶ್ರೀರಾಮಚಂದ್ರ ಪ್ರಭು ಸಹೋದರ ಲಕ್ಷ್ಮಣ ದೇವನು, ಹಾಗೆ ಶ್ರೀಕೃಷ್ಣ ಭಗವಾನನ ಸಹೋದರ ಬಲರಾಮನು, ಹಾಗೆ ಪರಶುರಾಮ ಮಹರ್ಷಿ, ಹಾಗೆ ಪತಂಜಲಿ, ಹಾಗೆ ಓಮಾಸ ಸ್ವಾಮಿ, ನಾಗಸೃಷ್ಟಿ. ಅಂದರೆ ನಾಗಸೃಷ್ಟಿ, ಓಮಾಸ ಅಂದರೆ ನಾಗ ಅವತಾರ, ನಾಗರಾಜ ಅವತಾರ. ಗೊತ್ತಾಯ್ತಲ್ಲ? ಇದು ಸುಬ್ರಹ್ಮಣ್ಯ ಬ್ರಹ್ಮ ಲೋಕ, ಸುಬ್ರಹ್ಮಣ್ಯ ಲೋಕ. ಆದರೆ ಇದಕ್ಕೊಂದು ಕಥೆ ಇದೆ, ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. ಒಮ್ಮೆ ಬ್ರಹ್ಮದೇವರು ಶಿವನಲ್ಲಿ ಬರ್ತಾನೆ. ಶಿವ ಬ್ರಹ್ಮಾಜಿಗೆ ಹೇಳ್ತಾನೆ, ಬ್ರಹ್ಮಾಜಿ, ನೀನು ನನ್ನ ಮಗ ಕುಮಾರಸ್ವಾಮಿ, ಕಾರ್ತಿಕ ಸ್ವಾಮಿ, ಅವನಿಗೆ ವಿದ್ಯೆ ಕಲಿಸ್ಬೇಕು ಅಂತ. ಆದರೆ ಬ್ರಹ್ಮಾಜಿ ಕುಮಾರಸ್ವಾಮಿಗೆ ವಿದ್ಯಾರ್ಜನೆ ನೀಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಶಿಸ್ತು, ತಾಳ್ಮೆ, ವಿವೇಕ ಇತ್ಯಾದಿಗಳನ್ನು ಕುಮಾರಸ್ವಾಮಿಗೆ ಬ್ರಹ್ಮಾಜಿ ಹೇಳ್ಕೊಡ್ತಾನೆ. ಹಾಗೆ ಸಾಕಷ್ಟು ಪರಿಜ್ಞಾನವನ್ನು ನೀಡ್ತಾನೆ. ಆದರೆ ಬ್ರಹ್ಮ ಲೋಕ ಹೇಗೆ ಸೃಷ್ಟಿಯಾಯಿತು, ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು, ಓಂಕಾರದಿಂದ ಸೃಷ್ಟಿಯಾಯಿತು ಅಂತ ಬ್ರಹ್ಮಾಜಿ ಸುಬ್ರಹ್ಮಣ್ಯನಿಗೆ ಉಪದೇಶ ಕೊಡ್ತಾನೆ. ಆದರೆ ಇದರಲ್ಲಿ ಕೆಲವು ಗೊಂದಲಗಳಿರುತ್ತೆ. ಅನಾಚಾರ, ಅತ್ಯಾಚಾರ, ಕ್ರೌರ್ಯ, ಹಿಂಸೆ ಬ್ರಹ್ಮಲೋಕದಲ್ಲಿರ್ತದೆ. ಆದರೆ ಯಾವುದನ್ನು ನಾವು ಬಿಡಿಸಿ ಪೂರ್ತಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲೆಷ್ಟೋ ರಹಸ್ಯ ಇರುತ್ತೆ, ಏನೇನೋ ಸೀಕ್ರೆಟ್ಗಳಿರುತ್ತೆ ಬ್ರಹ್ಮಲೋಕದಲ್ಲಿ. ಅದು ಯಾವುದೂ ಸರಿಯಾಗಿ ಬ್ರಹ್ಮ ಕುಮಾರಸ್ವಾಮಿಗೆ ಹೇಳೋದಿಲ್ಲ. ಆದರೆ ಕುಮಾರಸ್ವಾಮಿಗೆ ಕೆಲವೊಂದು ರಹಸ್ಯಗಳು ಗೊತ್ತಿರುತ್ತೆ, ಬೇರೆ ಇನ್ನೇನೇನೋ ಇರುತ್ತೆ, ಏನೇನೋ ವಿದ್ಯೆ ಇರುತ್ತೆ. ಅದು ಬ್ರಹ್ಮಾಜಿಗೆ ಹೇಳ್ತಾನೆ ಕುಮಾರಸ್ವಾಮಿ, ಗುರೂಜಿ, ಬ್ರಹ್ಮಾಜಿ, ನೀವು ಹೇಳ್ತಾ ಇರೋದು ಸರಿಯೇ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ತಿಳ್ಕೊಂಡಿದ್ದೀನಿ. ಈ ರೀತಿ ಇದೆ, ಹೀಗೆ ಇರುತ್ತೆ, ಹಾಗೆ ಇರುತ್ತೆ ಅಂತ ಕುಮಾರಸ್ವಾಮಿ ಬ್ರಹ್ಮಾಜಿಗೆ ಹೇಳ್ತಾನೆ. ಆದರೆ ಬ್ರಹ್ಮಾಜಿಗೆ ಕುಮಾರಸ್ವಾಮಿ ಮೇಲೆ ಕೋಪ ಬರುತ್ತೆ. ಯಾಕೆಂದರೆ ಕುಮಾರಸ್ವಾಮಿ ಇನ್ನೂ ಬಾಲಕ, ಚಿಕ್ಕವನು. ಬ್ರಹ್ಮಾಜಿ ಮಹಾನ್ ದೊಡ್ಡ ಗುರು, ವೇದಗಳನ್ನೇ ತನ್ನ ಶಕ್ತಿಯಾಗಿಸ್ಕೊಂಡಿದ್ದಾನೆ, ಇಡೀ ಲೋಕಗಳನ್ನೇ ಸೃಷ್ಟಿ ಮಾಡಿದವನು, ಮಹಾನ್ ಪಂಡಿತ, ಮಹಾನ್ ವಿದ್ಯಾವಂತ ಬ್ರಹ್ಮಾಜಿ ಅಂತ ಬ್ರಹ್ಮಾಜಿಗೆ ಸಣ್ಣ ಬಾಲಕ ಪಾಠ ಹೇಳೋಕ್ಕೋದ್ರೆ ಆಗುತ್ತಾ? ಗುರುವಿಗೆ ತಿರುಮಂತ್ರ ಹೇಳೋಕ್ಕೋದ್ರೆ ಆಗುತ್ತಾ? ಅದಕ್ಕೆ ಬ್ರಹ್ಮಾಜಿಗೆ ಕೋಪ ಬರುತ್ತೆ. ಬ್ರಹ್ಮಾಜಿ ಏನು ಮಾಡ್ತಾನೆ, ಎಷ್ಟೋ ಬುದ್ಧಿ ಹೇಳ್ತಾನೆ ಕುಮಾರಸ್ವಾಮಿಗೆ, ನೀನು ಅದು ಹೇಳಬೇಡ, ಇದು ಹೇಳಬೇಡ, ನನಗೆ ಹೇಳಕ್ಕೆ ಬರಬೇಡ, ನಾನು ಗುರು,
ನಾನು ಬ್ರಹ್ಮ, ನಾನು ಹೇಳ್ದಾಗೆ ನೀನು ಕೇಳಬೇಕು, ನಾನು ಹೇಳಿದ ನೀನು ತಿಳ್ಕೊಬೇಕು, ನಾನು ಹೇಳಿದ ಕಲಿಬೇಕು ಅಂತ ಬ್ರಹ್ಮಾಜಿ ತಾಕೀತ್ ಮಾಡ್ತಾನೆ ಕುಮಾರಸ್ವಾಮಿಗೆ. ಆದರೆ ಕುಮಾರಸ್ವಾಮಿ ಹಠ ಬಿಡೋದಿಲ್ಲ. ಹಠ ಬಿಡೋದಿಲ್ಲ, ಬ್ರಹ್ಮಾಜಿ ಹೇಳೋದನ್ನು ಕೇಳೋದಿಲ್ಲ. ಇಲ್ಲ, ಸೃಷ್ಟಿ ರಹಸ್ಯ ಹಿಂಗಲ್ಲ, ಸೃಷ್ಟಿ ರಹಸ್ಯ ಹಂಗಿರೋದು, ಸೃಷ್ಟಿ ರಹಸ್ಯ ನೀನು ಹೇಳಿದ್ದು ಸರಿ ಇಲ್ಲ, ನಾನು ಹೇಳ್ತಾ ಇರೋದು ಸರಿ ಅಂತ ಕುಮಾರಸ್ವಾಮಿ ಬ್ರಹ್ಮಾಜಿಗೆ ಹೇಳ್ತಾನೆ. ಆದರೆ ಬ್ರಹ್ಮಾಜಿಗೆ ಕೋಪ ಪದೇ ಪದೇ ಬರುತ್ತೆ. ಫೈನಲ್ ಆಗಿ ಬ್ರಹ್ಮಾಜಿ ಕುಮಾರಸ್ವಾಮಿಗೆ ಒಂದು ಹೊಡಿಲಿಕ್ಕೆ ಹೋಗ್ತಾನೆ, ಹೊಡೆದೇ ಬಿಡ್ತಾನೆ. ಆದರೆ ಕುಮಾರಸ್ವಾಮಿಗೆ ಕೋಪ ಬರುತ್ತೆ. ಬ್ರಹ್ಮಾಜಿಯನ್ನೇ ಕಟ್ಟಾಕ್ಬಿಡ್ತಾನೆ. ಒಂದು ಸರ್ಪ ತಗೊಂಡು ಬ್ರಹ್ಮಾಜಿಯನ್ನೇ ಕಟ್ಟಾಕ್ಬಿಡ್ತಾನೆ ಕುಮಾರಸ್ವಾಮಿ. ಆಗ ಬ್ರಹ್ಮಾಜಿಗೆ ಕಟ್ಟಾಕ್ಬಿಟ್ರೆ ಸೃಷ್ಟಿ ಕಾರ್ಯ ಯಾರು ಮಾಡೋದು? ಬ್ರಹ್ಮನ ಸೃಷ್ಟಿ ಕಾರ್ಯ ಮಾಡಬೇಕಲ್ಲ ಯಾವಾಗಲೂ. ಬ್ರಹ್ಮ ಏನು ಮಾಡ್ತಾನೆ, ಕೂತ್ಕೊಬಿಟ್ಟು ಕೈಗಳು ಹಿಂದ್ಗಡೆ ಮಾಡ್ಕೊಬಿಟ್ಟು ತನ್ನ ಬೆನ್ನ ಹಿಂದೆ ಪುಸ್ತಕ ಇಟ್ಕೊಬಿಟ್ಟು ಹಣೆ ಬರ ಬರೀತಾನೆ. ಯಾರ್ಯಾರ್ದು ಸೃಷ್ಟಿ ಆದವ್ರದ್ದು. ಯಾರು? ಬ್ರಹ್ಮಾಜಿ ಪುಸ್ತಕ ಇಟ್ಕೊಬಿಟ್ಟು ತನ್ನ ಹಿಂದ್ಗಡೆ ಪುಸ್ತಕ ಇಟ್ಕೊಬಿಟ್ಟು ತನ್ನ 2 ಕೈಗಳಿಂದ ಪುಸ್ತಕವನ್ನು ನೋಡದೆ ಬೇರೆಯವರ ಹಣೆ ಬರವನ್ನು ಬರಿತಾನೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರ. ಕರೆಕ್ಟಾ? ಸಾಕಷ್ಟು ಮಂದಿ ಹೇಳ್ತಾರೆ. ಹಾಗೆ ಜಗತ್ತಿನಲ್ಲಿ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ, ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ. ಹೊಸ ಲೋಕಗಳನ್ನು ಬ್ರಹ್ಮಾಜಿ ಸೃಷ್ಟಿ ಮಾಡ್ತಾನೆ. ಯಾಕಂದರೆ ಎಷ್ಟೋ ಜೀವರಾಶಿಗಳು ಹುಡ್ತವೆ, ಎಷ್ಟೋ ಗ್ರಹತಾರ ನಕ್ಷತ್ರಾದಿಗಳು ಹುಡ್ತವೆ. ಅವು ಸ್ಥಿತಿಗೆ ಒಳಪಡ್ತವೆ, ಅಂದರೆ ಜೀವನಕ್ಕೆ ಒಳಪಡ್ತವೆ. ಆಮೇಲೆ ಏನಾಗ್ತವೆ? ನಾಶ ಆಗ್ತವೆ. ಆದರೆ ಮತ್ತೆ ಸೃಷ್ಟಿ ಮಾಡಬೇಕಲ್ಲ, ಅದು ಬ್ರಹ್ಮಾಜಿ ಕರ್ತವ್ಯ. ಬ್ರಹ್ಮಾಜಿ ಸೃಷ್ಟಿ ಮಾಡ್ತಾನೆ, ವಿಷ್ಣುಜಿ ಅವುಗಳನ್ನು ನಡೆಸ್ತಾನೆ, ಶಿವಾಜಿ ಅವುಗಳನ್ನು ನಾಶ ಮಾಡ್ತಾನೆ ಅಲ್ವಾ? ನಾಶ ಆದಮೇಲೆ ಹೊಸ ಸೃಷ್ಟಿ ಆಗ್ತಾನೆ ಇರಬೇಕಲ್ವ, ಹೊಸ ಜೀವಿಗಳು ಹುಟ್ಟಲೇಬೇಕಲ್ವ, ಅದು ಬ್ರಹ್ಮಾಜಿ ಕೆಲಸ. ಆದರೆ ಈಗ ಬ್ರಹ್ಮಾಜಿಯನ್ನು ಕುಮಾರಸ್ವಾಮಿ ಕಟ್ಟಾಕ್ಬಿಟ್ಟಿದ್ದಾನೆ. ಏನರಲ್ಲಿ ಕಟ್ಟಿದ್ದಾನೆ? ಸರ್ಪದಲ್ಲಿ ಕಟ್ಟಾಕ್ಬಿಟ್ಟಿದ್ದಾನೆ. ಬ್ರಹ್ಮಾಜಿ ಮಾತಾಡೋಕ್ಕೂ ಆಗಲ್ಲ, ಕದಲಕ್ಕೂ ಆಗಲ್ಲ, ಏನು ಯೋಚನೆ ಮಾಡೋಕ್ಕೆ ಕೂಡ ಆಗಲ್ಲ. ಅಷ್ಟು ಗಟ್ಟಿಯಾಗಿ ಬ್ರಹ್ಮಾಜಿಯನ್ನು ಕಟ್ಟಾಕ್ಬಿಟ್ಟಿರ್ತಾನೆ. ಯಾರು? ಕುಮಾರಸ್ವಾಮಿ. ಇದರಿಂದ ಬ್ರಹ್ಮಾಜಿಗೆ ತುಂಬ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ, ನೋವಾಗುತ್ತೆ. ಬಾಯಲ್ಲಿ ಮಾತಾಡೋಕ್ಕಾಗಲ್ಲ, ಆ ರೀತಿ ಕಟ್ಟಾಕ್ಬಿಡ್ತಾನೆ. ಭಕ್ತರೇ, ವೀಕ್ಷಕರೇ, ಅಭಿಮಾನಿಗಳೇ, ನಿಮಗೆ ತಿಳಿದಿರಲಿ, ಅನುಕೊಂಡ ಸರ್ಪ ನೀವು ನೋಡಿರ್ಬೋದು. ಅನುಕೊಂಡ ದೊಡ್ಡ ಸರ್ಪ ಅಮೆಜಾನ್ ನದಿ, ದಕ್ಷಿಣ ಅಮೇರಿಕದ ಅಮೆಜಾನ್ ನದಿಗಳಲ್ಲಿ ಇರುತ್ತೆ. ಸುಮಾರು 40 ಮೀಟ್ರ್ ಉದ್ದ ಇರುತ್ತೆ, 30 ಮೀಟ್ರ್ ಉದ್ದ ಇರುತ್ತೆ. ನಿಮ್ಗೆ ಗೊತ್ತಾ ಅದು? ಸುಮಾರು 30 ಮೀಟ್ರ್ ಅಂದರೆ ಹತ್ರ 100 ಅಡಿನೇ ಇರ್ತಾವೆ ರೀ ಅವು. ಅಂಥ ದೊಡ್ಡ ಅನುಕೊಂಡ ಸರ್ಪಗಳಿರ್ತವೆ. ಹಾಗೆ ಕುಮಾರಸ್ವಾಮಿ ಅಂಥದ್ದು ಆ ಅನುಕೊಂಡ ಸರ್ಪಕ್ಕೇನಾದರೂ ಚಿರತೆ ಕರಡಿ ಸಿಕ್ಕಿದ್ರೆ ಅದು ಸುತ್ಕೊಬಿಡುತ್ತೆ. ಉಸಿರು ಕಟ್ಟಿಸಿ ಸಾಯಿಸಿ ಅವು ನುಂಗಾಗ್ತವೆ. ಸರ್ಪಗಳು ಯಾವ ರೀತಿ ಬೇಟೆ ಆಡ್ತಾವಂದರೆ, ಒಂದು ಸಣ್ಣ ಇಲಿ ಆಗಲಿ ಯಾವುದೇ ಪ್ರಾಣಿ ಆಗಲಿ ಅವುಗಳಿಗೆ ಸುತ್ಕೊಬಿಡ್ತವೆ ದೊಡ್ಡ ದೊಡ್ಡ ಸರ್ಪಗಳು. ಆವಾಗ ಅವಿಗೆ ಉಸಿರು ಕಟ್ಟೋಗ್ತದೆ, ಉಸಿರಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಅವಾಗ ಸತ್ತು ಹೋಗ್ತವೆ, ಆಮೇಲೆ ನುಂಗಾಗ್ತವೆ. ಹಾಗೆ ಕುಮಾರಸ್ವಾಮಿ ಏನು ಮಾಡ್ತಾನೆ, ಒಂದು ಸರ್ಪ ತಗೊಂಡು ಬ್ರಹ್ಮಾಜಿಯನ್ನು ಕಟ್ಟಾಕ್ಬಿಡ್ತಾನೆ. ಇದರಿಂದ ಬ್ರಹ್ಮಾಜಿಗೆ ಹಿಂಸೆ ಆಗುತ್ತೆ. ಆಗ ಬ್ರಹ್ಮಾಜಿ ಏನು ಮಾಡ್ತಾನೆ, ಏನೂ ಮಾಡೋಕ್ಕಾಗದೆ ಅಸಹಾಯಕನಾಗ್ತಾನೆ. ಆದರೂ ಹೆಂಗೋ ಕೋಪ ಮಾಡಿಕೊಂಡು ಹೆಂಗೋ ಬಾಯಿ ಬಿಡ್ತಾನೆ ಬ್ರಹ್ಮಾಜಿ. ಏನಂತಂದರೆ, ನನ್ನನ್ನು ಈ ರೀತಿ ಕಟ್ಟಾಕ್ಬಿಟ್ಟಿದೆಯಾ, ನಾನು ನಿನ್ನ ಗುರುವಿಗೆ ನೀನು ದ್ರೋಹ ಮಾಡಿದೆಯಾ, ಆದ್ದರಿಂದ ನಿನಗೆ ಶಾಪ ಕೊಡ್ತಾಯಿದ್ದೀನಿ. ನೀನು ಯಾವ ಸರ್ಪದಿಂದ ನನ್ನನ್ನು ಕಟ್ಟಾಕಿದೆಯೋ ಅದೇ ರೀತಿ ನೀನು ಸರ್ಪವಾಗಿ ಬಿಡು, ನೀನು ಸರ್ಪವಾಗು. ಈ ರೀತಿ ಬ್ರಹ್ಮಾಜಿ ಶಾಪ ಕೊಟ್ಬಿಡ್ತಾನೆ. ಆಗ ಕುಮಾರಸ್ವಾಮಿ ಮತ್ತೆ ಕ್ಷಮೆ ಕೇಳ್ಕೊತಾನೆ, ತಪ್ಪಾಯಿತು ಅಂತ ಆಮೇಲೆ ಬ್ರಹ್ಮಾಜಿನ ಬಿಟ್ಬಿಡ್ತಾನೆ. ನಮ್ಮ ಗುರು ಅಂತೇಳಿ ತಿಳ್ಕೊಂಡು ಕುಮಾರಸ್ವಾಮಿಗೆ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ. ಬ್ರಹ್ಮಾಜಿಯನ್ನು ಬಿಟ್ಬಿಡ್ತಾನೆ. ಆದರೆ ಮುಂದೆ ಕುಮಾರಸ್ವಾಮಿ ಸರ್ಪ ಆಗಿ ಅವತಾರ ತಾಳಬೇಕಾಗುತ್ತೆ ಭೂಮಿ ಮೇಲೆ. ಅದೊಂದು ಭಾಗವನ್ನು ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತೀನಿ. ಯಾಕೆ ಕುಮಾರಸ್ವಾಮಿ ಸರ್ಪ ಆದ ಅಂದರೆ ಬ್ರಹ್ಮಾಜಿ ಶಾಪ ಕೊಟ್ಟ. ಆದರೆ ನೆಕ್ಸ್ಟ್ ಯಾಕೆ ಅದೊಂದು ಕತೆ ಇರುತ್ತೆ, ಮುಂದೆ ಕತೆ. ಅದು ಹೇಳಿ ಮಾತೆಯನ್ನು ಕುಮಾರಸ್ವಾಮಿ ಮದುವೆ ಆಗ್ತಾನೆ, ಅವಾಗೊಂದು ಕತೆ ಇರುತ್ತೆ. ಅದನ್ನು ನೆಕ್ಸ್ಟ್ ನಾನು ಪಾರ್ಟಲ್ಲಿ ಹೇಳ್ತೀನಿ. ಆದರೆ
ಬ್ರಹ್ಮಾಜಿಯನ್ನು ಕಟ್ಟಾಕಿದ್ರಿಂದ ಕುಮಾರಸ್ವಾಮಿ ಎಷ್ಟೋ ತಿಂಗಳುಗಳು ವರ್ಷಗಳು ಉರುಳಿ ಹೋಗುತ್ತೆ ಭೂಲೋಕದಲ್ಲಿ. ಯಾಕಂದರೆ ದೇವಲೋಕದಲ್ಲಿ ದೇವತೆಗಳಿಗೆ 1 ವರ್ಷ ಅಂದರೆ 365 ದಿನ, ಅವರಿಗೆ ಬರೀ 1 ದಿನ. ಅದು ನಮಗೆ 1 ವರ್ಷ, 365 ದಿನ ಮನುಷ್ಯರಿಗೆ 1 ವರ್ಷ ಆಗುತ್ತೆ. ಆದರೆ ದೇವತೆಗಳಿಗೆ ಅದು 1 ದಿನ. ಅಲ್ಲಿ ಕುಮಾರಸ್ವಾಮಿ ಸುಮಾರು ದಿನಗಳ ಕಾಲ ಕಟ್ಟಾಕ್ಬಿಟ್ಟಿರ್ತಾನೆ ಬ್ರಹ್ಮಾಜಿಯನ್ನು. ಅಷ್ಟೂ ಕಾಲಮಾನದಲ್ಲಿ ಬ್ರಹ್ಮಾಜಿ ಭೂಮಿ ಮೇಲೆ ಯಾರನ್ನೂ ಸೃಷ್ಟಿ ಮಾಡೋಕ್ಕಾಗಲ್ಲ, ಯಾರ ಹಣೆ ಬರವನ್ನು ತಿದ್ದಕ್ಕಾಗಲ್ಲ, ಬರೀಲಿಕ್ಕಾಗಲ್ಲ. ಆದರೆ ಕುಮಾರಸ್ವಾಮಿ ಏನು ಮಾಡ್ತಾನೆ, ಅಷ್ಟೂ ದಿನ ಬ್ರಹ್ಮಾಜಿಯನ್ನು ಕಟ್ಟಾಕಿದ್ರಿಂದ ಕುಮಾರಸ್ವಾಮಿ ಏನು ಮಾಡ್ತಾನೆ, ಸೃಷ್ಟಿ ಕಾರ್ಯ ಬ್ರಹ್ಮನ ಕೆಲಸವನ್ನು ತಾನು ನಿರ್ವಹಿಸಿರ್ತಾನೆ. ಅಷ್ಟೂ ಕಾಲಮಾನ ಅಂದರೆ ಸೃಷ್ಟಿಯನ್ನು ಮಾಡಿರ್ತಾನೆ. ಅದೇ ನಾಗ ಸೃಷ್ಟಿ. ಕುಮಾರಸ್ವಾಮಿ ಸುಮ್ಮನೆ ಇರಲ್ಲ. ಬ್ರಹ್ಮಾಜಿ ಏನೆಲ್ಲ ಸೃಷ್ಟಿ ಮಾಡ್ತಿದ್ನೋ ಅದು ಬ್ರಹ್ಮನ ಕೆಲಸ ಆಯಿತು, ಬ್ರಹ್ಮಲೋಕ ಆಯಿತು. ಆದರೆ ಬ್ರಹ್ಮಾಜಿಯನ್ನು ಕಟ್ಟಾಕಿದ ಮೇಲೆ ವಿಧಿ ನಡಿಬೇಕಲ್ವಾ, ಕಾಲ ಉರುಳಬೇಕಲ್ವಾ. ಅದು ಮಹಾದೇವನ ಕಾಲ, ಅದು ಮಹಾಕಾಲನ ಕಾಲ, ಮಹಾಕಾಳಿಯ ಕಾಲ, ಮಹಾಕಾಲನ ಕಾಲ. ಅದು ಯಾವಾಗಲೂ ವಿಧಿ ನಡೀತಾ ಇರುತ್ತೆ. ಈಗ ಬ್ರಹ್ಮಾಜಿಯನ್ನು ಕಟ್ಟಾಕಿದ್ದು ಯಾರು? ಕುಮಾರಸ್ವಾಮಿ. ಹಂಗಾದರೆ ಈಗ ಅಧಿಪತಿ ಯಾರು ಲೋಕಗಳಿಗೆ? ಕುಮಾರಸ್ವಾಮಿ. ಹೇಗೆ ಅಂದರೆ, ಒಬ್ಬ ವ್ಯಕ್ತಿಯನ್ನು ನಾವು ಸೋಲಿಸ್ಬಿಟ್ರೆ, ಒಬ್ಬ ರಾಜನನ್ನು ಚಕ್ರವರ್ತಿಯನ್ನು ನಾವು ಕಟ್ಟಾಕ್ಬಿಟ್ರೆ ಅಥವಾ ಅವನನ್ನು ಸೋಲಿಸ್ಬಿಟ್ರೆ ಆವಾಗ ಅಧಿಪತಿ ಯಾರಾಗ್ತಾರೆ? ನಾವೇ ಆಗ್ತೀವಿ. ಈಗ ಬ್ರಹ್ಮಾಜಿಯನ್ನು ಕಟ್ಟಾಕಿದ್ದು ಯಾರು? ಕುಮಾರಸ್ವಾಮಿ. ಅಲ್ಲಿಗೆ ಇವಾಗ ಕಾಲ ವಿಧಿ ಯಾರ ಕೈಯಲ್ಲಿದೆ? ಕುಮಾರಸ್ವಾಮಿ ಕೈಯಲ್ಲಿದೆ. ಅದಕ್ಕೆ ನಾಗ ಸೃಷ್ಟಿ ಅಂತೀವಿ. ಅಂದರೆ ಕುಮಾರಸ್ವಾಮಿ ಕೈನಲ್ಲಿ ಎಷ್ಟು ದಿನ ಅಧಿಕಾರ ಇತ್ತು, ಬ್ರಹ್ಮಾಜಿಯನ್ನು ಎಷ್ಟು ದಿನ ಕಟ್ಟಾಕಿದ್ನೋ ಅಷ್ಟು ದಿನ ಕುಮಾರಸ್ವಾಮಿ ಆಡಳಿತ, ದರ್ಬಾರ್, ರಾಜ್ಭಾರ ಅಂತ ಅರ್ಥ ಆಯಿತು. ಇದು ಧರ್ಮ ಒಪ್ಕೊಳ್ಳುತ್ತೆ. ಅಷ್ಟೂ ಕಾಲಮಾನ ಕುಮಾರಸ್ವಾಮಿ ಆಡಳಿತ ಅಂತ ಅರ್ಥ ಆಯಿತು, ಕುಮಾರಸ್ವಾಮಿ ರಾಜ್ಭಾರ ಅಂತ ಅರ್ಥ ಆಯಿತು, ಕುಮಾರಸ್ವಾಮಿ ಸೃಷ್ಟಿ ಅಂತ ಅರ್ಥ ಆಯಿತು. ಅದನ್ನೇ ನಾಗ ಸೃಷ್ಟಿ ಅಂತೀವಿ. ಈಗ ಅರ್ಥ ಆಯ್ತಾ? ಇದು ಹೇಗೆ ಏನು ಅಂತ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಪ್ರತಿಯೊಬ್ಬರ ಶರೀರದಲ್ಲೂ ಜೋಡಿ ಸರ್ಪಗಳ ರೂಪದಲ್ಲಿ ಇಡಾಪಿಂಗಳ ಇರುತ್ತೆ. ಪ್ರತಿಯೊಬ್ಬರ ಶರೀರದ ಬೆನ್ನುಮೂಳೆ ಮಧ್ಯಭಾಗದಲ್ಲಿ ಸುಷುಮ್ನ ನಾಡಿರುತ್ತೆ. ಅದರ ಎರಡೂ ಭಾಗದಲ್ಲಿ ಇಡಾಪಿಂಗಳ ನಾಡಿರುತ್ತೆ. ನಮ್ಮ ಕುಂಡಲಿನಿ ಸಾಧನೆ, ನಮ್ಮಲ್ಲೇ ಬ್ರಹ್ಮ, ವಿಷ್ಣು, ಮಹೇಶ್ವರ, ದೇವಾನು ದೇವತೆಗಳ ಶಕ್ತಿ ಇರುತ್ತೆ. ಮೂಲಾಧಾರ ಸ್ವಾಮಿ, ಸಿದ್ಧಿಬುದ್ಧಿ, ಧೂಮ್ರಕೇತು, ಕಲ್ಕಿ, ಚಿಂತಾರ, ವಿದ್ಯಾ ಮಹಾಗಣಾಧಿಪತಿಯಿಂದ ಶ್ರೀ ವೆಳ್ಳಿ ಮಾತಾ ದೇವಸ್ಥಾನ ಮಾತೆವರೆಗೂ ಶ್ರೀ ಬ್ರಾಹ್ಮಿ ಶಕ್ತಿ, ಹರಶಕ್ತಿ, ಶಿವಶಕ್ತಿ, ಆಗ ಸರ್ವ ದೇವತಾ ಶಕ್ತಿ ಒಂದು ಸ್ವರೂಪ. ಈ ಶರೀರ ಬೇರೆ ಅಲ್ಲ, ಹೊರಗಿನ ಶರೀರಗಳು ಬೇರೆ ಅಲ್ಲ, ಹೊರಗಿನ ಪ್ರಪಂಚ ಬೇರೆ ಅಲ್ಲ, ಗ್ರಹತಾರ ನಕ್ಷತ್ರಗಳು ಬೇರೆ ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ಸೂಕ್ಷ್ಮವಾಗಿ. ಆದರೆ ಸುಬ್ರಹ್ಮಣ್ಯ ಅಂದರೆ ಇಡಾಪಿಂಗಳ, ಸುಷುಮ್ನ, ನಾಗಶಕ್ತಿ, 2 ಜೋಡಿ ಸರ್ಪಗಳ ಮಧ್ಯದಲ್ಲಿರ್ತಕ್ಕಂಥ ಮಹಾನ್ ನಾಗ, ಅವನೇ ಸುಬ್ರಹ್ಮಣ್ಯ ಶಕ್ತಿ, ಆದಿಶೇಷ ಶಕ್ತಿ. ಓಂ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ ಸುಬ್ರಹ್ಮಣ್ಯ. ಅವನ ಸೃಷ್ಟಿ ನಾಗ ಸೃಷ್ಟಿ. ಇದು ಒಂದು ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ಇನ್ನೊಂದು ರೀತಿಯಲ್ಲಿ ಬ್ರಹ್ಮ ಸೃಷ್ಟಿ ನಾಗ ಸೃಷ್ಟಿ ಹೇಗೆ ಅಂತ ನಾನು ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಿಮಗೆ ನಾನು ಈ ಒಂದು ವಿಶ್ರಾಂತಿಯನ್ನು ನೀಡ್ತಾಯಿದ್ದೀನಿ. ನೀವು ಅಲ್ಲಿವರೆಗೂ ವಿಶ್ರಾಂತಿಯನ್ನು ಪಡೀರಿ. ಮುಂದಿನ ಭಾಗದಲ್ಲಿ ನಾನು ನಿಮಗೆ ನಾಗಸೃಷ್ಟಿ ಭಾಗ 2 ಅಂತ ನಾನು ನಿಮಗೆ ತಿಳಿಪಡಿಸ್ತೀನಿ. ಇದು ಭಾಗ 1 ನಾಗಸೃಷ್ಟಿ, ಇಲ್ಲಿವರೆಗೂ ಹೇಳಿದ್ದು. ಇದು ರಹಸ್ಯಮಯವಾಗಿರುತ್ತೆ. ಇದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರೋತ್ಸಾಹ ನನಗಿದ್ರೆ ಮುಂದಿನ ಭಾಗ ಮಾಡಲಿಕ್ಕೆ ಬಹಳ ಸಹಕಾರ ಆಗುತ್ತೆ. ಹಾಗೆ ಶೇರ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಮಿತ್ರರಿಗೆ, ಬಂಧುಗಳಿಗೆ ಈ ವಿಡಿಯೋನ ಹಂಚಿ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇದು ಬ್ರಹ್ಮಜ್ಞಾನ, ಇಡೀ ಬ್ರಹ್ಮಾಂಡದ ರಹಸ್ಯ. ಈಗ ಅರ್ಥ ಆಯ್ತಾ? ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋಗಳನ್ನು ನೋಡಿ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭಾಗ ನಾಗಸೃಷ್ಟಿ 2ಕ್ಕೆ ನಿಮಗೆ ಸ್ವಾಗತವನ್ನು ಈಗಲೇ ನೀಡ್ತಾ ಇದ್ದೀನಿ. ತಪ್ಪದೇ ಮುಂದಿನ ಭಾಗ ನಾಗಸೃಷ್ಟಿ 2ನ್ನು ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.